ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲರಿಗೂ ಶ್ರಮಕುಮಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಅಷ್ಟೇ ಸ್ನೇಹಿತರೆ, ನಾವಿವತ್ತು ಒಂದು ಬಿಲ್ಡಿಂಗ್ಗೆ ಕಾಂಕ್ರೀಟ್ನ ಹೇಗೆ ಹಾಕ್ತಾರೆ ಅಂದರೆ RCC ಕಾಂಕ್ರೀಟ್ನ ಹೇಗೆ ಹಾಕ್ತಾರೆ ಅನ್ನೋ ಸಂಪೂರ್ಣವಾದಂಥ ವಿಡಿಯೋನ ನಾವಿವತ್ತು ಮಾಡಿದ್ದೀವಿ. ದಯವಿಟ್ಟು ಕೊನೆವರೆಗೂ ಈ ವಿಡಿಯೋನ ನೋಡಿ. ಸ್ನೇಹಿತರೆ, ಸೆಂಟ್ರಿಂಗ್ ಅವರು ಕೂಡ ಯಾವುದ್ಯಾವ್ದನ್ನ ಪ್ಯಾಚ್ ಬಿಟ್ಟಿದ್ರು ಅದನ್ನೆಲ್ಲ ಪ್ಯಾಚಪ್ ಮಾಡ್ತಾಯಿದ್ರು. ಹಾಗೆ ಮಿಷಿನ್ ಎಲ್ಲ ರೆಡಿಯಾಗಿ ನಿಂತಿತ್ತು. ಇನ್ನೇನೋ ಕೆಲಸ ಶುರು ಮಾಡಬೇಕು. ಕೆಳಗಡೆ ಕೂಡ ಪೂಜೆ ಮುಗಿದಿದೆ. ಇನ್ನು ಮೇಲ್ಗಡೆ ಒಂದು ಕಾಂಕ್ರೀಟ್ ಸುರಿದ ಮೇಲೆ ಅಲ್ಲಿ ಪೂಜೆ ಮಾಡಬೇಕು. ಆ ಮಧ್ಯದಲ್ಲಿ ಟೀ ಬಂತು. ಟೀ ಎಲ್ಲ ಆದಮೇಲೆ ನಮ್ಮ ಮೇಸ್ರಣ್ಣವರು ಎಲ್ಲ ಕೆಲಸಗಾರರ ಜೊತೆನೂ ಒಂದೊಂದು ಸುತ್ತಿನ ಮಾತುಕತೆನ ನಡೆಸೋರು, ಕೆಲಸ ಯಾವ ರೀತಿ ಮಾಡಬೇಕು ಅಂತ. ಹಾಗೆ ಸೀಕು ಮತ್ತು ನಮ್ಮ ತೀರ್ಥ ಸ್ಪೆಷಲ್ ಎಂಟ್ರಿ ಕೊಟ್ಟರು. ಇವನು ನಮ್ಮ ಪ್ರೀತಿಯ ನಾಯಿ ಜಾಬ್ಲಿ ಜುಬ್ಳಿ. ನೋಡಿ ಕೆಲಸ ಹೇಗೆ ನಡೀತದೆ ಅಂತ ನೋಡ್ತಾ ಇದ್ದಾನೆ ನಮ್ಮ ಜಾಬ್ಲಿ. ಇವನು ನಮ್ಮ ಮುದ್ದು ನಾಯಿ. ಕೆಲಸದವ್ರನ್ನೆಲ್ಲರನ್ನೂ ವಿಚಾರಿಸ್ಕೊತಾ ಇದ್ದ ಬಂದಾಗ ಈಗ ಕೆಲಸ ಹೇಗೆ ನಡೀತದೆ ಅಂತ ನೋಡ್ತಿದ್ದಾನೆ. ಲೌಡ್ ಫಿಗರ್ ಕಡೆಗೆ ಹಲೋ ಗ್ರೋ ಮಾತಾಡ್ತಾನೆ. ಮಾಡ್ಕೊಡ್ತಿರ್ಗ ಅಂತ ಅದು ಬರೀ ಇಂಥದೆಯಾ. ನಮ್ಮ ಕಾಂಕ್ರೀಟ್ ಕೆಲಸಗಾರರು ಕೆಲಸ ಮಾಡಲಿಕ್ಕೆ ಸಿದ್ಧರಾಗ್ತಿದ್ದಾರೆ. ನೋಡಿ ಯಾವ ರೀತಿ ಪೇಟಗಳನ್ನ ಕಟ್ಕೊಂಡು, ಅದು ಪೇಟ ಅಂತಲೇ ಹೇಳ್ಬೇಕು, ಯಾಕಂದರೆ ನಮ್ಮ ಬಡವರ ಪೇಟ ಅದು. ಟವಲ್ನಲ್ಲಿ ಕಟ್ಕೊಂಡು ಕೆಲಸನ ಶುರು ಮಾಡ್ತಿದ್ದಾರೆ. ಕಾಂಕ್ರೀಟು ಕೆಳಗೆ ಮಿಕ್ಸ್ ಆಗಿ ಟ್ರಾಲಿಲಿ ಮ್ಯಾಕ್ ಬಂದ ಮೇಲೆ ಗಾಡಿಗೆ ಸುರ್ಕೊಂಡು ಅದನ್ನು ಮೂವ್ ಮಾಡಲಿಕ್ಕೆ ಹಲ್ಗೆಗಳನ್ನ ಜೋಡಿಸ್ಕೊಳ್ತಿದ್ದಾರೆ. ನೋಡಿ ಹಲ್ಗೆಗಳನ್ನೆಲ್ಲ ಜೋಡಿಸ್ಕೊಂಡಾಯ್ತು. ಮೇಲ್ ಕೂಡ ಒಂದ್ಸತಿ ಪೂಜೆ ಮಾಡ್ತಾರೆ. ಕಾಂಕ್ರೀಟ್ ಸುರಿದ ಮೇಲೆ ಪೂಜೆ ಸಾಮಾನಿದು. ನಮ್ಮ ಮೋನಿಯವರು ಈ ಹಿಂದಿನ ವೀಡಿಯೋಗಳಲ್ಲಿ ಇವರು ಕಂಡು ಬಂದಿರಲಿಲ್ಲ, ಆದರೆ ಈಗ ಸಿಹಾಕೊಂಡಿದ್ದಾರೆ. ನೋಡಿ ಆ ಮೋನಿಯವರು ಕವರಿಂಗ್ ಕೊಡ್ಲಿಕ್ಕೆ ಕಲ್ಲನ್ನ ಹೊಡ್ಕೊಡ್ತಿದ್ದಾರೆ. ನಮ್ಮ ತೀರ್ಥ ಬಂದು ಅದನ್ನು ಕವರಿಂಗ್ ಕೊಡ್ತಾಯಿದ್ದಾರೆ. ಕಾಂಕ್ರೀಟ್ ಎಲ್ಲ ಕ್ಲೀನಾಗಿ ಕೆಳಗೆ ಕೂರ್ಲಿ ಸೆಂಟ್ರಿಂಗ್ ಮೇಲೆ ಅಂತ ಹೇಳಿ ಕವರಿಂಗ್ ಕೊಡೋದು. ಕೆಲಸ ಶುರುವಾಯಿತು ಸ್ನೇಹಿತರೆ. ನೋಡಿ ಕೆಳಗಿಂದ ಕಾಂಕ್ರೀಟ್ ಮೇಕ್ ಬಂದ ಮೇಲೆ ಅದನ್ನು ಗಾಡಿಗೆ ಸುರ್ಕೊಂಡು ಅಣ್ಣವರು ತಳ್ಕೊಂಡೋಗಿ ಹಾಕಿದ್ರು. ತುಂಬ ಸ್ಪೀಡಾಗಿ ಕೆಲಸ ಮಾಡಿದ್ರು ಅವರು. ಅವರಂತಲ್ಲ, ಎಲ್ಲರೂ ಅಷ್ಟೇ. ಕಾಂಕ್ರೀಟ್ ಕೆಲಸ ಮಾಡೋಂಥ ಕೆಲಸಗಾರರು ತುಂಬಾ ಆ್ಯಕ್ಟಿವ್ ಆಗಿರ್ತಾರೆ, ತುಂಬಾ ಸ್ಪೀಡಾಗಿ ಕೆಲಸ ಮಾಡ್ತಾರೆ. ನೋಡಿ ಸ್ನೇಹಿತರೆ, ಕಾಂಕ್ರೀಟ್ ಸುರಿದ ಮೇಲೆ ಮೇಲೊಮ್ಮೆ ಪೂಜೆ ಮಾಡ್ತಿದ್ದಾರೆ. ಆ ಪೂಜೆ ಮುಗಿದ ಮೇಲೆ ಕೆಲಸ ಇನ್ನೂ ಸ್ಪೀಡಾಗಿ ಸಾಗುತ್ತೆ ಅನ್ನೋದು ನಮ್ಮ ಕೆಲಸಗಾರರ ನಂಬಿಕೆ. ಪೂಜೆನೂ ಮುಗೀತು, ಕೆಲಸನೂ ಶುರುವಾಯಿತು. ತುಂಬ ಆ್ಯಕ್ಟಿವ್ ಆಗಿ ನಮ್ಮ ಅಣ್ಣವರು ಗಾಡಿನ ತಳ್ಕೊಂಡೋಗಿ ಕಾಂಕ್ರೀಟ್ ಹಾಕ್ತಿದ್ದಾರೆ. ಅದ್ರ ಜೊತೆನಲ್ಲೇ ಒಂದು ಸಣ್ಣ ಟೀ ಬ್ರೇಕ್ ಬಂತು. ಎಲ್ರಿಗೂ ಟೀ ಕೊಟ್ಟರು, ಕೆಲಸ ಮಾಡೋರು ಎಲ್ರಿಗೂ. ಇವ್ರು ನೋಡಿ ನಮ್ಮ ತಂದೆ, ಇವರು ಬೀಡಿನ ಹಚ್ಕೊಳ್ತಾರೆ, ಹೊಗೆನ ಬಿಡ್ತಾರೆ. ಸ್ವ್ಯಾಗಾಗಿ ಕೆಲಸ ಹೇಗೆ ನಡೀತಿದೆ ಅಂತ ನೋಡ್ತಾ ನಿಂತಿದ್ದಾರೆ. ಫುಲ್ ಸ್ವ್ಯಾಗ್ ನಮ್ಮ ಡ್ಯಾಡಿ. ನೋಡಿ ಹೊಗೆ ಹೆಂಗೆ ಬಿಡ್ತಿದ್ದಾರೆ. ಮಿಷಿನ್ ನೋಡಿ ಹೆಂಗೆ ಮಿಕ್ಸ್ ಮಾಡ್ತಿದೆ ಇದು. ಇಟ್ಲಾಗ ಬೆಲ್ಲಣ್ಣ ಮತ್ತು ತೀರ್ಥ ಎಲ್ಲಿ ಕಾಂಕ್ರೀಟ್ ಸುರಿತವು ಜಾಸ್ತಿ ಆದರೆ ಅದನ್ನು ಎಳ್ಕೊಂಡು ಮಟ್ಟ ಮಾಡ್ಕೊಬರ್ತಾಯಿದ್ರು. ನೋಡಿ ಹೀಗೆ ಮಟ್ಕೋಲ್ನಲ್ಲಿ
ಹೀಗೆ ಮಟ್ಟ ಮಾಡ್ಕೊ ಬರ್ಬೇಕು. ಅದನ್ನು ಒಂದು ಹಲಿಗೆ ಕೊಟ್ಟಿರ್ತಾರೆ ಸ್ನೇಹಿತರೆ, ಆ ಹಲಿಗೆ ನ್ಯಾರಕ್ಕೆ ಕರೆಕ್ಟಾಗಿ ಮಟ್ಟ ಮಾಡ್ಕೊ ಬರಬೇಕು. ಮತ್ತು ವಾಟ ಕೊಡಬೇಕು, ಅಂದರೆ ನೀರನ್ನ ನಿಲ್ಲುತ್ತಲ್ಲ ವಾಟ ಕೊಡಬೇಕು. ನೋಡಿ ಜೊತೆಯಲ್ಲೇ ಟೇರ್ ಕೇಸ್ ಕೂಡ ಹಾಕ್ತಿದ್ದಾರೆ. ಅದನ್ನು ನಮ್ಮ ಮೇಸ್ತ್ರಣ್ಣವರು ಜವಾಬ್ದಾರಿ ತಗೊಂಡು ಅದನ್ನು ನೋಡ್ಕೊಳ್ತಾಯಿದ್ರು. ಆ ಕಡೆ ಏನು ಕಾಂಕ್ರೀಟ್ ಸುರಿಯೋದನ್ನು ಕರೆಕ್ಟಾಗಿ ನಿಭಾಯಿಸಲಿಕ್ಕೆ ನೋಡ್ಕೊಳ್ಳಿಕ್ಕೆ ಬಿಲ್ಲಣ್ಣ ಮತ್ತು ತೀರ್ಥನ ಬಿಟ್ಟಿದ್ದರು. ನಮ್ಮ ಮೇಸ್ತ್ರಣ್ಣವರು ಟೇರ್ ಕೇಸ್ನ ತುಂಬ ಅಚ್ಚುಕಟ್ಟಾಗಿ ಹಾಕ್ಲಿಕ್ಕೆ ಶುರು ಮಾಡಿದ್ರು. ನೋಡಿ ಅಲ್ಲಿಗೆ ಕಾಂಕ್ರೀಟ್ನ ಸುರಿಸ್ಕೊಂಡು ನೋಡಿ ಹಿಂಗೆ ತುಂಬ ಸ್ಪೀಡಲ್ಲಿ ಕೆಲಸ ಸಾಗ್ತಾನೇ ಇತ್ತು. ಕಾಂಕ್ರೀಟ್ ಹಾಕೋದು ಅಂತಂದರೆ ಅಷ್ಟು ಸುಲಭದ ಮಾತಲ್ಲ. ನಮ್ಮ ಮೇಸ್ತ್ರಣ್ಣವರು ಮೆಟ್ಟಿಲುಗಳನ್ನ ಆಲ್ರೆಡಿ ರೆಡಿ ಮಾಡಿದ್ರು. ಅರ್ಧ ಗಂಟೆ ಕಾಂಕ್ರೀಟ್ ಆಗಿತ್ತು. ಈ ಮಧ್ಯದಲ್ಲಿ ತಿಂಡಿ ಬ್ರೇಕ್ ಬಂತು. ಎಲ್ಲರಿಗೂ ನಾಷ್ಟ ರೆಡಿ ಮಾಡಿದರು ಮನೆಯವರೇನೆ. ಸ್ನೇಹಿತರೆ ನೋಡಿ ಎಲ್ರಿಗೂ ರೈಸ್ ಬಾತ್ ಕೊಟ್ಟರು ಬೆಳಗ್ಗೆನೆ. ಎಲ್ಲರೂ ಹೊಟ್ಟೆ ತುಂಬ ತಿಂಡಿ ಮಾಡಿದ್ರು, ಯಾಕಂದರೆ ಇನ್ನೂ ಕೆಲಸ ಮಾಡಬೇಕಲ್ಲ. ತಿಂಡಿ ಮಾಡಾದ್ಮೇಲೆ ಎಲ್ಲರೂ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರು. ಮಿಷಿನೆಲ್ಲ ಆಫಲ್ಲಿತ್ತು. ನೋಡಿ ಸಿಮೆಂಟ್ನ ಹೀಗೆ ಕಟ್ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ಅರ್ಧ ಮೂಟೆಗಳನ್ನ ಹಾಕ್ತಾರೆ. ಒಂದೊಂದು ಬಾಣಲಿ ಜಲ್ಲಿ, ಎರಡೆರಡು ಬಾಣಲಿ ಜಲ್ಲಿ, ಎರಡೆರಡು ಬಾಣಲಿ ಡೆಸ್ಟು, ಅದಕ್ಕೆ ಅರ್ಧ ಮೂಟೆ ಹಾಕ್ತಾರೆ. ಇಲ್ಲಿ ನಮ್ಮ ಬಿಲ್ಲಣ್ಣ ಕ್ವಾಟ್ಲೆ ಮಾಡ್ತಿದ್ದಾರೆ. ಏನು ಅಂತ ಅಂದರೆ ಕಾಯಿನ್ನ ಹಾಕ್ತಿದ್ದಾರೆ. ಸೆಂಟ್ರಿಂಗ್ನ ಬಿತ್ತಿದಾಗ ಕಾಯಿನು ಸಿಗಲಿ ಅಂತ ಹೇಳಿ. ಇದು ನಮ್ಮ ಬಿಲ್ಲಣ್ಣ ಸ್ಟೈಲ್. ಮತ್ತೆ ಕೆಲಸ ಶುರುವಾಯಿತು. ತಿಂಡಿ ಆದ ತಕ್ಷಣ ಮತ್ತೆ ಕಾಂಕ್ರೀಟ್ ಲೋಡ್ ಮೇಲಕ್ಕೆ ಬಂತು. ಅಣ್ಣವರು ಅದೇ ಎನರ್ಜಿನಲ್ಲಿ ಅದನ್ನು ತಗೊಂಡೋಗಿ ಹಾಕ್ತಾಯಿದ್ರು. ಈಗ ಒಂದು ಹಂತಕ್ಕೆ RCC ಬಂದಿದೆ. ಇನ್ನೇನೋ ಮುಗೀತು ಅನ್ನೋ ಅಷ್ಟರಲ್ಲಿ ಜಲ್ಲಿ ಖಾಲಿ. ಮಿಷಿನ್ ಮತ್ತೆ ಆಫ್ ಆಯಿತು. ಡೆಸ್ಟು ಇನ್ನೂ ಇತ್ತು, ಅದನ್ನು ತುಂಬಿಸಿ ಇಟ್ಟರು. ಜಲ್ಲಿ ಕಾಯ್ತಾ ಎಲ್ಲರೂ ಸ್ವಲ್ಪ ತಾಗೆ ಕುಂತ್ಕೊಂಡ್ರು. ಅಷ್ಟರಲ್ಲಿ ಜಲ್ಲಿ ಮತ್ತೆ ಬಂತು. ಜಲ್ಲಿ ಬತ್ತಿದ್ದಂಗೆ ಲೋಡು, ಎಲ್ಲರೂ ಎನರ್ಜಿನೂ ಫುಲ್ ಲೋಡ್ ಆಗೋಯ್ತು. ಮತ್ತೆ ಮಿಷಿನ್ ಸ್ಟಾರ್ಟ್. ನೋಡಿ ಹೀಗೆ ಆ ಮಿಷಿನ್ನ ಸ್ಟಾರ್ಟ್ ಮಾಡುವಂತಹ ವಿಧಾನ ಇದು. ಅಕ್ಕವ್ರಂತೂ ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ರು. ಅವ್ರ ಜವಾಬ್ದಾರಿ ಡೆಸ್ಟ್ ತುಂಬೋದಾಗಿತ್ತು. ಗಂಡು ಮಕ್ಕಳಿಗಿಂತ ಏನು ಕಮ್ಮಿ ಇಲ್ಲ ಅಂತೇಳಿ ನಮ್ಮ ಅಕ್ಕವರು ಕೆಲಸ ಮಾಡ್ತಾಯಿದ್ರು ಅಲ್ಲಿ. ನೋಡಿ ಮತ್ತೆ ಜಲ್ಲಿ ಬಂದ ತಕ್ಷಣ ಮತ್ತೆ ಅದೇ ಎನರ್ಜಿನಲ್ಲಿ ಕೆಲಸ ಶುರುವಾಯಿತು. ನೋಡಿ ಸ್ನೇಹಿತರೆ, ಕಾಂಕ್ರೀಟ್ ಅವ್ರ ಕೆಲಸ ಮುಗೀತಿದ್ದಂಗೆ ನಮ್ಮ ಕೆಲಸ ಶುರುವಾಗುತ್ತೆ. ನೋಡಿ ಹೀಗೆ ಮಡ್ಡಿ ಅಂಡಬೇಕು. ಮಡ್ಡಿ ಅಂಡೋ ಕೆಲಸನ ನಮ್ಮ ಮೋನಿ ಶಿಸ್ತಾಗಿ ಮಾಡ್ತಾಯಿದ್ರು. ಮಡ್ಡಿನ ಅಂಡಾದ ಮೇಲೆ ತಿಳಿನ ಹೊಡೆದು ಫೈನಲ್ ಟಚ್ ಕೊಡಬೇಕು. ನೋಡಿ ನಮ್ಮ ಸೀಕು ಅವರು ಅದನ್ನು ಮಾಡ್ತಾಯಿದ್ರು. ಅದ್ರ ಜೊತೆಗೇ ಒಂದು ಟೀ ಬ್ರೇಕ್ ಬಂತು. ಫ್ಯಾಮಿಲಿ ಅವರೆಲ್ಲ ಹೇಗೆ ಕೆಲಸ ಸಾಗ್ತಿದೆ ಅಂತ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಆಲ್ಮೋಸ್ಟ್ ಇನ್ನೇನೋ ಮುಗಿಯೋ ಹಂತಕ್ಕೆ ಬಂತು ಕೆಲಸ. ಇವಳು ನಮ್ಮ ಡೋರಾ, ನಮ್ಮ ಗಿಲಿ ಡೋರಾ. ಇವಳು ನಮ್ಮ ಅಕ್ಕನ ಮಗಳು, ನಮ್ಮ ಕರ್ಗು. ನೋಡಿ ಸ್ನೇಹಿತರೆ, ಕೆಲಸ ಮುಗೀತು. ಕೊನೆಗೆ ಎಳಿತಾ ಇದ್ದಾರೆ ನಮ್ಮ ಬಿಲ್ಲಣ್ಣ. ನೋಡಿ ಸ್ನೇಹಿತರೆ, ಬೆಳಗ್ಗೆ 6 ಗಂಟೆಗೆ ಬಂದು 12 ಗಂಟೆ ಅಷ್ಟೊತ್ತಿಗೆಲ್ಲ ಕಾಂಕ್ರೀಟ್ ಕೆಲಸ ಮುಗಿದಿದೆ. ಅವರು ಅಷ್ಟು ಸ್ಪೀಡಾಗಿ ಕೆಲಸ ಮಾಡ್ತಾರೆ. ಟ್ರಾಲಿನೆಲ್ಲ ಬಿಚ್ಚಿ ಅದನ್ನೆಲ್ಲ ಕ್ಲೀನಾಗಿ ಅವರು ತೊಳ್ಕೊಂಡು ಅವರ ಮೆಟೀರಿಯಲ್ಸ್ಗಳನ್ನೆಲ್ಲರೂ ಒಂದು ಕಡೆ ಎತ್ತಿ ಇಟ್ಕೊಳ್ತಾ ಇದ್ದಾರೆ. ಅದನ್ನು ಲೋಡ್ ಮಾಡಿಕೊಂಡು ತಗೊಂಡೋಗ್ಲಿಕ್ಕೆ. ತುಂಬ ವೆಯ್ಟ್ ಇರುತ್ತೆ ಅವೆಲ್ಲ, ಕಬ್ಬಿಣದ್ದು ಅದು. ಅವ್ರ ಕೆಲಸ ಮುಗಿತಿದ್ದಂಗೆ ನಮ್ಮ ಕೆಲಸ ಶುರುವಾಯಿತು. ತೀರ್ಥ ತಿಳಿ ಹೊಡೆದು ಅದನ್ನು ತಾಡ್ಸ್ಕೊಬರ್ತಾಯಿದ್ರೆ ಶೀಕು ಒಂದು ಕಡೆಯಿಂದ ಮಡ್ಡಿನ ಎಳ್ಕೊ ಹೋಗ್ತಾಯಿದ್ರು. ನೋಡಿ ಹೀಗೆ ನಮ್ಮ ಕೆಲಸ ಸಾಗ್ತಾ ಇದೆ. ನಮ್ಮ ಮೇಸ್ರಣ್ಣವರು ಮೆಟ್ಲುಗಳಿಗೆ ನೀಟಾಗಿ ಫಿನಿಶಿಂಗ್ನ ಕೊಟ್ಕೊ ಬರ್ತಾ ಇದ್ದಾರೆ. ಮಷೀನೆಲ್ಲ ಮತ್ತೆ ಲೋಡ್ ಆಗ್ತಾ ಇದೆ. ಅದಕ್ಕೆ ನಮ್ಮ ಮೋನಿ ಸಪೋರ್ಟ್ ಮಾಡ್ತಿದ್ದಾನೆ ಅವ್ರಿಗೆ. ಯಾಕಂದರೆ ಅದು ತುಂಬ ವೆಯ್ಟ್ ಇರುತ್ತೆ, ಮೇಲಕ್ಕೆ ತಳಿಬೇಕು ಅದನ್ನು.
ಅವ್ರ ಕೆಲಸನೂ ಮುಗೀತು, ಲೋಡಿಂಗು ಮುಗೀತು. ಈಗ ಅವರು ಟಾಟಾ ಬಾಯ್ ಬಾಯ್ ಗಯಾ. ಅವ್ರಿಗೆ ಟಾಟಾ ಮಾಡಾಯಿತು, ಜೊತೆಗೆ ನಮ್ಮ ಕೆಲಸನೂ ಮುಗೀತು ಸ್ನೇಹಿತರೆ. ಈಗೇನು ನೋಡಿದ್ರಿ ನೀವೆಲ್ಲ ವಿಡಿಯೋನ, ಅದಷ್ಟು ಒಂದು ಬಿಲ್ಡಿಂಗ್ಗೆ RCC ಹಾಕುವಂತಹ ವಿಧಾನ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆಗಿದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.